ಹಾಯ್ ಎಲ್ರಿಗೂ ನಮಸ್ತೆ. ನಾನು ಕ್ಲಾಸಿಂದ ಇವಾಗ ತಾನೇ ಬಂದೆ ಏರೋಬಿಕ್ಸಿಂದ. ಟೈಮ್ ಆಗಲೇ 10:30 ಆಗೋಗ್ಬಿಟ್ಟಿದೆ. ಇವಾಗ ಇನ್ನೂ ಟಿಫನ್ ಮಾಡಿರಲಿಲ್ಲ, ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು. ಸೊ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕೆಂದರೆ ಇವಾಗ 12 ಗಂಟೆ ಅಷ್ಟರಲ್ಲಿ ಮಗಳಿಗೆ ಟಿಫನ್ ಕೊಡಬೇಕು ಸ್ಕೂಲಿಗೆ ತೊಗೊಂಡೋಗ್ಬಿಟ್ಟು. ಅಷ್ಟು ಬೇಗ ಏನಾಗುತ್ತೆ ಅಂತ ಯೋಚನೆ ಮಾಡಿದೆ. ಸೊ ರಾಗಿ ಹಸಿಟ್ಟು ಮತ್ತು ಗೋಧಿ ಹಸಿಟ್ಟಿತ್ತು, ಎರಡನ್ನೂ ಕಲಿಸ್ಕೊಂಡ್ಬಿಟ್ಟು ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ರೊಟ್ಟಿ ಒಂದು ಮಾಡಿದ್ರೆ ಸಾಕಾಗಲ್ಲ. ನೋಡಿ ಎಷ್ಟು ತೆಳುವಾಗಿ ಬರುತ್ತೆ. ನಾನು ಹಿಂಗೆ ಮಾಡ್ತೀನಿ, ಎಷ್ಟು ತೆಳುವಿಗೆ ಚೆನ್ನಾಗಿರುತ್ತೆ ರೊಟ್ಟಿ ತಿನ್ನೋಕ್ಕೆ. ಇನ್ನು ರೊಟ್ಟಿ ಒಂದೇ ಮಾಡಿದ್ರೆ ಸಾಕಾಗಲ್ಲ, ಅದಕ್ಕೆ ಪಲ್ಯ ಬೇಕು. ಪಲ್ಯ ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ನೆನೆದು ಚಿತ್ರಾನ್ನದ ಗೊಜ್ಜಿತ್ತು, ಅಂದರೆ ಟೊಮೊಟೊ ಚಿತ್ರಾನ್ನದ ಗೊಜ್ಜು. ನಿಂಬೆಹಣ್ಣು ಆದರೆ ಆಗಲ್ಲ, ಟೊಮೊಟೊ ಚಿತ್ರಾನ್ನದ ಗೊಜ್ಜು. ಅದಕ್ಕೆ ಏನು ಮಾಡೋಣಪ್ಪ ಅಂದರೆ ತೆಂಗಿನಕಾಯಿ ಇತ್ತು, ಅದನ್ನು ಜಾಸ್ತಿ ತುರ್ಕೊಂಡ್ಬಿಟ್ಟು ಆ ಗೊಜ್ಜನ್ನ ಬಾಣಲಿಗೆ ಹಾಕಿ ತೆಂಗಿನಕಾಯಿ ತುರಿನೂ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿದ್ದೀನಿ. ಚೆನ್ನಾಗಾಯಿತು. ಪಲ್ಯ ರೆಡಿ ಆಯಿತು, ರೊಟ್ಟಿನೂ ರೆಡಿ ಆಯಿತು, ಬೇಗ ಟಿಫನ್ನು ಕೂಡ ರೆಡಿ ಆಯಿತು. ನಿಮ್ಮ ಮನೆಗೂ ಚಿತ್ರಾನ್ನದ ಗೊಜ್ಜಿದ್ರೆ ಈ ಥರ ಪಲ್ಯನ ರೆಡಿ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಇಷ್ಟ ಆದರೆ ಲೈಕ್ ಮಾಡಿ, ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ರೊಟ್ಟಿ ಮಾಡಬೇಕು, ಸೀದೋಗ್ತಾ ಇದೆ.